ನಮಸ್ತೆ ಫ್ರೆಂಡ್ಸ್. ಇವತ್ತು ಯೇಸು ಮತ್ತು ಕುಷ್ಠರೋಗಿ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಸ್ತ ಶಕೆಯ ಆರಂಭದಲ್ಲಿ ಕುಷ್ಠರೋಗದಂತಹ ಭಯಂಕರ ಕಾಯಿಲೆ ಇನ್ನೊಂದಿರಲಿಲ್ಲ. ಅಂದಿನ ಇಸ್ರೇಲಿನ ಯಹೂದಿಗಳು ಆ ರೋಗವನ್ನು ಅಶುದ್ಧವೆಂದು ಕರೆಯುತ್ತಾ ಇಡೀ ನಾಗರಿಕ ಸಮಾಜ ಕುಷ್ಠರೋಗಿಗಳನ್ನು ಬಹಿಷ್ಕರಿಸಿತ್ತು. ಅಂತಹ ರೋಗಿಗಳೊಡನೆ ಮಾತನಾಡುವುದು, ಅವರನ್ನು ನೋಡುವುದು, ಒಡನಾಡುವುದು ನಿಷಿದ್ಧವಾಗಿತ್ತು. ಆ ನತದೃಷ್ಟರನ್ನು ಊರಾಚೆ ಬಹುದೂರ ತಮ್ಮದೇ ಗುಡಿಸಲು ಅಥವಾ ಗುಡಾರಗಳಲ್ಲಿ ನೆಲೆಗೊಳಿಸಲಾಗಿತ್ತು. ಅವರೆಲ್ಲ ತಮ್ಮ ಬಾಯಿಗಳನ್ನು ಬಟ್ಟೆಯಿಂದ ಕಟ್ಟಿಕೊಂಡು ತಲೆಗಳನ್ನು ಬೋಳಿಸಿಕೊಳ್ಳಬೇಕಾಗಿತ್ತು. ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೆ ಅವರ ಬಗ್ಗೆ ತಿಳಿಯದೆ ಬರುವವರಿಗೆ ಇವರು ಅಶುದ್ಧ ಅಶುದ್ಧ ಎಂದು ಕೂಗಿ ಅವರನ್ನು ಎಚ್ಚರಿಸಬೇಕಾಗಿತ್ತು. ಮನುಷ್ಯರ ನಡುವೆ ಎಂದಿದ್ದ ಇಂತಹ ಭಯಂಕರ ಅಪಮಾನದ ಗೋಡೆಯನ್ನು ದಾಟಿ ಯೇಸು ಅವರನ್ನು ಸಮೀಪಿಸಿ ಅವರನ್ನು ಗುಣಪಡಿಸಿದ್ದು ಬಹು ಅನನ್ಯ. ಇಂತಹ ಒಬ್ಬ ಕುಷ್ಠರೋಗಿ ಧೈರ್ಯ ಮಾಡಿ ಯೇಸುವಿನ ಬಳಿಗೆ ಬಂದರು. ಆತನಿಗೆ ಕಾಲಿಗೆ ನಮಸ್ಕರಿಸಿ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಭರವಸೆಯಿಂದ ಕೇಳಿಕೊಂಡನು. ಯೇಸು ಅವ್ರ ಹತ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ. ಆಗ ಯೇಸು ಕೈ ನೀಡಿ ಆತನನ್ನು ಸ್ಪರ್ಶಿಸುತ್ತಾನೆ. ಆತನ ತಲೆಯ ಮೇಲೆ ಕೈ ಇಟ್ಟು ಅವನನ್ನು ಸ್ಪರ್ಶಿಸುತ್ತಾನೆ. ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದನು. ನನಗೆ ಮನಸ್ಸಿದೆ, ನೀನು ಶುದ್ಧನಾಗೇ ಆಗ್ತೀಯಾ ಅಂತ ಭರವಸೆ ಕೊಡ್ತಾರೆ ಯೇಸು. ಅವರು ಸ್ಪರ್ಶ ಮಾಡಿದ ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ, ಈ ಸಂಗತಿಯನ್ನು ಯಾರಿಗೂ ಹೇಳಬೇಡ, ಆದರೆ ನೀನು ಹೋಗಿ ಧರ್ಮಗುರುವಿಗೆ ನಿನ್ನ ಮೈ ತೋರಿಸು. ನೋಡು, ನನಗೆ ಕಾಯಿಲೆ ಇಲ್ಲ ಅಂತ ನೀನು ಧರ್ಮಗುರುಗಳ ಹತ್ರ ಹೋಗಿ ತೋರಿಸಿ ಕಾಣಿಕೆ ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದರು. ಜನರಿಗೆ ಸಾಕ್ಷಿ ಆಗಬೇಕು ಅಂದರೆ ನೀನು ಧರ್ಮಗುರುಗಳ ಹತ್ರ ಹೋಗ್ಬಿಟ್ಟು ನಿನ್ನ ಮೈಯಲ್ಲಿ ಇರ್ತಕ್ಕಂಥ ಯಾವುದೇ ರೋಗ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸು ಅಂತ ಹೇಳ್ತಾರೆ. ಹೀಗೆ ಯೇಸು ತಾನು ಯಾವುದೇ ಜನಪರ ಕಾರ್ಯ ಕೈಗೊಂಡರೂ ಅದನ್ನು ನರಮಾನವರ ದುಃಖ ದುಮ್ಮಾನ ನಿವಾರಿಸಲೆಂದು ಮಾಡಿದ್ದಾನೆ ಹೊರತು ಪ್ರಚಾರಕ್ಕಾಗಿ ಅಲ್ಲ. ಕಣ್ಣುಗಳು ಗುಳಿಬಿದ್ದು ದುರ್ವಾಸನೆಯಿಂದ ಕೂಡಿ ಗಡಸು ಧ್ವನಿ, ಕೈಕಾಲುಗಳಲ್ಲಿ ಕೀವು ಸುರಿಯುತ್ತಿರುವುದು, ಸವರಿ ಹೋದ ಬೆರಳುಗಳು ಇತ್ಯಾದಿಗಳಿಂದ ಬಾಧೆ ಪಡುತ್ತಿದ್ದ ಕುಷ್ಠರೋಗಿಗಳನ್ನು ಯೇಸು ಗುಣಪಡಿಸಿದ್ದು ಅಸಾಮಾನ್ಯವಾದ ಸಂಗತಿಯಾಯಿತು. ನೋಡಿದ್ರಲ್ಲ, ಯೇಸು ಅವರು ಜನರನ್ನ ಮೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರು ಯಾವುದೇ ಥರದ ಒಳ್ಳೆ ವಿಷಯಗಳನ್ನ ಮಾಡಿದ್ರು ಸಹ ಅದು ಅದೇ ಜನಪರವಾದ ಕೆಲಸವನ್ನ ಮಾಡಿದರು, ಯಾರಿಗೆ ಒಳ್ಳೆಯದನ್ನ ಮಾಡಿದ್ರು ಅದನ್ನ ಪ್ರಚಾರ ಮಾಡಿ ಬೇರೆಯವ್ರಿಗೆ ಹೇಳ್ರಿ ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ. ಬೇಕಾದರೆ ನಿಮಗೆ ಗೊತ್ತಿರೋನ್ ಕರ್ಕೊಂಬನ್ನಿ, ಅವರಿಗೂ ಕಾಯಿಲೆಗಳನ್ನು ನಾನು ವಾಸಿ ಮಾಡ್ತೇನೆ, ಆದರೆ ಇದನ್ನು ಪ್ರಚಾರ ಮಾಡೋದು ಬೇಡ, ನಿಮ್ಮಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ನೋಡಬೇಕು, ನಾವು ಪ್ರಚಾರ ಮಾಡಬೇಕು ಅಂತಲೇ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೋತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ ತರಹ ಇಟ್ಕೊಂಡ್ಬಿಟ್ಟು ಅದನ್ನು ಪ್ರಚಾರಕ್ಕೆ ಅಂತಾನೆ ಕೆಲವರು ಏನು ಮಾಡಿಬಿಡ್ತಾರೆ, ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡೋದನ್ನ ಇಟ್ಕೊಂಡಿದ್ದಾರೆ. ಈ ಥರ ಕೆಲಸಗಳಿಗೆ ಯೇಸು ಒಂದು ಉದಾಹರಣೆ ಆಗ್ತಾರೆ. ಇದೇ ಥರದ ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಒಳ್ಳೆ ವಿಷಯಗಳಿಗಾಗಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಈ ಥರದ ವಿಷಯಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು, ನಮಸ್ಕಾರ.